ನಮಸ್ಕಾರ ಫ್ರೆಂಡ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅನಸೂಯ ಕನ್ನಡ ವ್ಲಾಗ್ಗೆ ಬನ್ನಿ. ಇವತ್ತು ನಾನು ಸ್ಪೈಸಿ ಚೀಸಿ ಮ್ಯಾಗಿ ಮಾಡೋಣ ಅಂತ ನೋಡಿ. ಮ್ಯಾಗಿ ಮಸಾಲ ಇದು ಎಲ್ಲ ಮ್ಯಾಗಿ ಮಾಡೋಣ ಅಂತ ನಾನು ಬಟಾಣಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನೋಡಿ, ಮ್ಯಾಗಿ ಒಂದೆರಡು ಪ್ಯಾಕೆಟ್ ತೊಗೊಂಡಿದ್ದೀನಿ. ಮಸಾಲ ಕೂಡ 2 ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ನೋಡಿ. ಕ್ಯಾರೆಟು ಮಸಾಲ ಪೌಡ್ರ್ ಹಾಕಿಟ್ಕೊಂಡೆ 2 ಪ್ಯಾಕೆಟು. ಕ್ಯಾರೆಟು ಮತ್ತು ಟೊಮೊಟೊ, ಈರುಳ್ಳಿ, ಬಟಾಣಿ ಇಷ್ಟೇ ನಾನು ಹಾಕ್ತಾ ಇರೋದು. ಅಷ್ಟೇ ಇದ್ದಿದ್ದು ತರಕಾರಿ ನನ್ನ ಹತ್ರ ನೋಡಿ. ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕಿದೆ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಸಾಫ್ಟಾಗಿ. ಆ ನಂತರ ನಾವು ಟೊಮೊಟೊ ಹಾಕೋಣ ನೋಡಿ. ಈರುಳ್ಳಿ ಸಾಫ್ಟಾಗಿ ಫ್ರೈ ಆಗ್ತಾಯಿದೆ. ಈಗ ನಾವು ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ ನಂತರ ಅದನ್ನು ಫ್ರೈ ಆಗಲಿ, ಸ್ವಲ್ಪ ಸಾಫ್ಟಾಗಿ ಅದು ಆಗಲಿ. ಅದಾದ ನಂತರ ನಾವು ಉಳಿದ ಕ್ಯಾರೆಟು ಬಟಾಣಿ ಎಲ್ಲ ಹಾಕ್ಕೊಳ್ಳೋಣ. ಸ್ಪೈಸಿಯಾಗಿತ್ತು, ಚೆನ್ನಾಗಿತ್ತು ಮ್ಯಾಗಿ ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಕ್ಯಾರೆಟು ಫ್ರೈ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ನೋಡಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಟಾಣಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ, ಯಾಕೆಂದರೆ ಮಸಾಲೆನಲ್ಲಿ ಉಪ್ಪು ಇರುತ್ತೆ, ನಮಗೆ ತರಕಾರಿಗೆ ಉಪ್ಪಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಒಂದು 1/4 ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ನೋಡಿ. ಇವಾಗ ನಾನು ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ಮ್ಯಾಗಿ ಮಸಾಲ ಹಾಕಿ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆನಲ್ಲೇ ಫ್ರೈ ಆಗಲಿ ಅಂತ ಹಾಕ್ತಾಯಿದ್ದೀನಿ. ಸ್ಪೈಸಿ ಚೀಸಿ ಮ್ಯಾಗಿ ಮಸಾಲ ಇದು, ನಾರ್ಮಲ್ ಮ್ಯಾಗಿ ಅಲ್ಲ. ಸ್ಪೈಸಿ ಚೀಸಿ ಮ್ಯಾಗಿ ಮಸಾಲ. 1 ಕಪ್ ನೀರು ಹಾಕ್ತೀನಿ. ಇನ್ನೊಂದು ಕಪ್ಪು ಕೂಡ ಹಾಕ್ತೀನಿ ನೋಡಿ. ಈ ಗ್ಲಾಸಲ್ಲಿ ನಾನು 2 ಮ್ಯಾಗಿ ಇದನ್ನು ತೊಗೊಂಡಿದ್ದೆ, ಹಾಗಾಗಿ 2 ಗ್ಲಾಸ್ ನೀರು ಹಾಕ್ತೀನಿ. ತುಂಬ ಕಲರ್ ಇದೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಸ್ವಲ್ಪ. ನಾನು ಚೈನೀಸ್ ಸ್ಟೈಲ್ ಮಾಡ್ತಾಯಿಲ್ಲ, ಇಂಡಿಯನ್ ಸ್ಟೈಲ್, ಅದಕ್ಕೆ ಕೊತ್ತಂಬರಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ. ಕುದ್ದಿರೋದಕ್ಕೆ ನಾವು ಬೆಂದಿದೆಯಾ ಅಂತ ನೋಡೋಣ. ಬೆಂದಿದೆ. ಈಗ ಏನು ತೊಗೊಂಡಿದ್ವಲ್ಲ ಮ್ಯಾಗಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ 5 ನಿಮಿಷದಲ್ಲಿ ನಮ್ಮ ಮ್ಯಾಗಿ ರೆಡಿ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋರಿಗೆ ಮಾಡಿಕೊಟ್ರೆ ಖುಷಿಯಾಗಿ ತಿಂದೋಗ್ತಾರೆ. ಇಲ್ಲ ಸಂಜೆ ಬಂದಾಗ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಮಕ್ಕಳು ನೋಡಿ. ರೆಡಿ ಆಯಿತು ಮ್ಯಾಗಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ತುಂಬ ಖುಷಿಯಾಗಿ ತಿಂತಾರೆ. ಬಂದ ತಕ್ಷಣ ಮಾಡಿಟ್ಟುಬಿಟ್ರೆ ಪರಮಾನಂದ ಮಕ್ಕಳಿಗೆ. ಈ ಮ್ಯಾಗಿನ ಒಂದು ಸಲ ಮಕ್ಕಳಿಗೆ ಮಾಡಿಕೊಡಿ. ನೀವು ರುಚಿ ನೋಡಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ತಿನ್ನೋರಾದರೆ, ತಿಂದಿದ್ದವರಾದರೆ ಮಕ್ಕಳಿಗೆ ಮಾಡಿಕೊಡಿ ನೋಡಿ. ಚೆನ್ನಾಗಾಗಿದೆ. ಈಗ 2 ಗ್ಲಾಸ್ ನೀರು, 2 ಮ್ಯಾಗಿ ಇದಕ್ಕೆ ಚೆನ್ನಾಗಿದೆ. ಓಕೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಈಗ ನಾವು ಮ್ಯಾಗಿನ ಸರ್ವ್ ಮಾಡಿ ಕೊಡೋ ಅಂಥ ಸಮಯ ಈಗ ನೋಡಿ. ಎಷ್ಟು ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ. ಚೀಸಿಯಾಗಿ ಇರುತ್ತೆ ಈ ಮ್ಯಾಗಿ. ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ಸಲ ಮಾಡಿಕೊಡಿ ಮಕ್ಕಳಿಗೆ. ಓಕೆ, ಬಾಯ್. ಇಷ್ಟೇ ಸಿಂಪಲ್ ವಿಡಿಯೋ ತೊಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಧನ್ಯವಾದಗಳು.